ಇನ್ನು ಕೆಲವೇ ಕ್ಷಣ ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ರಿಸಲ್ಟ್ ನಿಗದಿಗಿಂತ ಒಂದಿನ ಮುಂಚೆಯೇ ಫಲಿತಾಂಶ. ಕೆಲವೇ ಕ್ಷಣ ಎಸ್ಎಸ್ಎಲ್ಸಿ ರಿಸಲ್ಟ್ ಹೊರಬೀಳುತ್ತೆ. ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್. ನಿಗದಿಗಿಂತ ಒಂದಿನ ಮುಂಚೆಯೇ ಫಲಿತಾಂಶ ಪ್ರಕಟ. ನಾಳೆ ಬಿಡುಗಡೆಯಾಗಬೇಕಿದ್ದ ಎಸ್ಎಸ್ಎಲ್ಸಿ ರಿಸಲ್ಟ್ ಇವತ್ತೇ ಬಿಡುಗಡೆ ಆಗುತ್ತೆ. ವೆಬ್ಸೈಟ್ನಲ್ಲಿ ರಿಸಲ್ಟ್ನ ನೋಡ್ಕೊಳ್ಬಹುದು. ಡಿಜಿಲಾಕರ್ನಲ್ಲಿ ಅಂಕಪಟ್ಟಿ ಡೌನ್ಲೋಡ್ಗೆ ಆಪ್ಷನ್ ಇರುತ್ತೆ. ತೃತೀಯ ಭಾಷೆ ಹಿಂದಿಗೆ ನೋ ಗ್ರೇಡಿಂಗ್. ತೃತೀಯ ಭಾಷೆ ಹಿಂದಿಗೂ ಬರುತ್ತೆ ಮಾರ್ಕ್ಸ್. ಕೋರ್ಟ್ ಆದೇಶ ಹಿನ್ನೆಲೆ ತೃತೀಯ ಭಾಷೆಗೂ ಅಂಕ ಪ್ರಕಟ ಆಗುತ್ತೆ. ಗ್ರೇಡ್ ಎಲ್ಲ ಏನಿಲ್ಲ. ಹಿಂದಿ ಭಾಷೆಗೂ ಸಹಿತ ಅಂಕ ಪ್ರಕಟ. ಮಧ್ಯಾಹ್ನ 12 ಗಂಟೆಗೆ ಎಸ್ಎಸ್ಎಲ್ಸಿ ರಿಸಲ್ಟ್ ಔಟ್ ಆಗುತ್ತೆ. ಎಲ್ಲರೂ ಸಹಿತ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾರೆಲ್ಲ ಎಕ್ಸಾಮ್ ಮುಗಿಸಿ ಕೂತಿದಾರಲ್ವಾ, ಏನಾಗುತ್ತೆ ರಿಸಲ್ಟ್, ಎಷ್ಟು ಮಾರ್ಕ್ಸ್ ಬರ್ಬೋದು, ಒಂದಿಷ್ಟು ಕುತೂಹಲ, ಒಂದಿಷ್ಟು ಗೊಂದಲ, ಟೆನ್ಷನ್ನು ಕಾಯ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳೆಲ್ಲ. ಡಿಜಿಲಾಕರ್ನಲ್ಲಿ ಅಂಕಪಟ್ಟಿ ಡೌನ್ಲೋಡ್ಗೆ ಆಪ್ಷನ್ ಇದೆ. ನಿಗದಿತ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ಹಿಂದಿಗೂ ಸಹಿತ ಮಾರ್ಕ್ಸ್ ಇರುತ್ತೆ, ಗ್ರೇಡಿಂಗ್ ಇಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು, ಅಂದರೆ ಹಿಂದಿ ಭಾಷೆಗೆ ಗ್ರೇಡ್ ಮೂಲಕ ನಾವು ಅಂಕ ಕೊಡಬೇಕಾಗುತ್ತೆ, ABCD ಈ ರೀತಿಯಲ್ಲಿ. ಅದರಲ್ಲಿ ಈಗ ಏನು ಮಾರ್ಕ್ಸ್ ಬೀಳ್ತಿತ್ತು SSLC ರಿಸಲ್ಟಲ್ಲಿ, ಆ ರೀತಿಯಲ್ಲಿ ಮಾರ್ಕ್ಸ್ ಹಿಂದಿಗೆ ಇರುವುದಿಲ್ಲ. ಅದನ್ನು ಹೊರತುಪಡಿಸಿ ಅದನ್ನು ಗ್ರೇಡ್ ಮುಖಾಂತರ ಕೊಡಲಾಗುತ್ತೆ ಅಂತ. ಬಟ್ ಇದಕ್ಕೆ ಕೋರ್ಟ್ ಯಾವುದೇ ರೀತಿಯಾದಂಥ ಆದೇಶವನ್ನು ಹೊರಬೀಳಿಸಿಲ್ಲ. ಹಾಗಾಗಿ ಕೋರ್ಟ್ ಆದೇಶದ ಮೇರೆಗೆ ಹಿಂದಿಗೂ ಸಹಿತ ಮಾರ್ಕ್ಸ್ ಮೂಲಕ ಅಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಇವತ್ತು 12 ಗಂಟೆಗೆ ಫಲಿತಾಂಶ ಇರುವಂಥದ್ದು. ತುಂಬ ಕುತೂಹಲದಿಂದ, ಕಾತುರದಿಂದ, ಟೆನ್ಷನಲ್ಲಿ ಇರ್ತಾರೆ ಸ್ಟೂಡೆಂಟ್ಸು. ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಆಲ್ಮೋಸ್ಟ್. ಯಾಕಂದರೆ ಇತ್ತೀಚೆಗೆ ಗಮನಿಸ್ತಾ ಇದ್ವಿ, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಾದಂಥ ರಿಸಲ್ಟ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ರೀತಿಯಾದಂಥ ರಿಸಲ್ಟ್ ಬರುತ್ತೆ. ಏನೇ ಹೆಚ್ಚು ಕಮ್ಮಿ ಆದರೂ ಸಹಿತ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ. ಮತ್ತೆ ಅವಕಾಶಗಳಿರುತ್ತೆ, ಮತ್ತೆ ಎಕ್ಸಾಮ್ಸನ್ನು ಬರೋದು, ಮತ್ತೆ ನೀವು ನಿಮ್ಮ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಬೋದು. ಅವಕಾಶಗಳಿದ್ದಾವೆ. ಹಾಗಾಗಿ ಏನೇನೋ ಯೋಚನೆ ಮಾಡುವಂಥದ್ದು ಬೇಡ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೈಂಡ್ಸೆಟ್ ತುಂಬ ಒಂದು ರೀತಿಯಲ್ಲಿ ತುಂಬ ಒಂದು ಕೆಳಗಿನ ಮಟ್ಟಕ್ಕೆ ಹೋಗಿ ಯೋಚನೆ ಮಾಡ್ತಾರೆ. ಸೊ ಅದೆಲ್ಲ ಬೇಡ. ಒಂದು ವೇಳೆ ಏನೋ ಹೆಚ್ಚು ಕಮ್ಮಿ ಮಾರ್ಕ್ಸಲ್ಲಿ ಆಗಿದ್ರೂ ಸಹಿತ ಮುಂದಿನ ಬಾರಿ ಅದಕ್ಕೆ ಅವಕಾಶ ಇರುತ್ತೆ, ಮತ್ತೆ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಬೋದು. ಬಟ್ ಸದ್ಯಕ್ಕೆ ಅಂತೂ ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ.